ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಲ್ಲವೂ ಕೂಡ ದುಬಾರಿಯಾಗಿ ಹೋಗ್ತಾ ಇದೆ, ಭಾಳ ಕಷ್ಟ ಆಗ್ತಾ ಇದೆ. ಬಡವರು ಹೆಂಗಪ್ಪ ಜೀವನ ಮಾಡೋದು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ. ಏಕೆ ಅಂತ ಅಂದರೆ ತರಕಾರಿ ಕೊಳ್ಳಂಗಿಲ್ಲ, ಪಲಾವ್ ಮಾಡೋಂಗಿಲ್ಲ, ರುಚಿಯಾಗಿ ಅಡುಗೆ ಮಾಡ್ಕೊಳ್ಳಂಗಿಲ್ಲ. ಏಕೆ ಅಂತ ಅಂದರೆ ತರಕಾರಿಗಳ ಬೆಲೆ ಈಗ ಗಗನಕ್ಕೇರ್ತಾ ಇದೆ, ಗಗನಕ್ಕೇರಿ ಆಗಿದೆ. ಗ್ರಾಹಕರ ಜೇಬಿಗೆ ಇದು ನಿಜಕ್ಕೂ ಕೂಡ ಕತ್ತರಿ ಹಾಕುವಂಥ ಕೆಲಸ. ಮಾರುಕಟ್ಟೆಗೆ ತರಕಾರಿ ಪೂರೈಕೆ ಕಡಿಮೆ ಆಗಿರೋದ್ರಿಂದ ಬೆಲೆ ಏರಿಕೆ ಆಗಿರೋದು. ಮಳೆ ಹಾಗೂ ಪೂರೈಕೆ ವ್ಯತ್ಯಯದಿಂದಾಗಿ ಬೆಲೆ ಬರೆ ತಟ್ಟುತ್ತಾ ಇದೆ. ನಿರಂತರ ಮಳೆಯಿಂದ ಹಾನಿಯಾಗಿದೆ ತರಕಾರಿ ಬೆಳೆ. ಮಾರುಕಟ್ಟೆಗೆ ಬರುವ ತರಕಾರಿ ಪ್ರಮಾಣದಲ್ಲೂ ಇಳಿಕೆ ಹಿನ್ನೆಲೆ 20ರಿಂದ 25 ರೂಪಾಯಿ ಇದ್ದಂಥ ತರಕಾರಿಗಳ ಬೆಲೆ ಈಗ 40 ರೂಪಾಯಿ ಗಡಿ ದಾಟಿದೆ. 100ರ ಗಡಿಯತ್ತ ತಲುಪಿದೆ 1 ಕೆಜಿ ಬೀನ್ಸ್ ದರ. ಈರುಳ್ಳಿ, ಬೆಳ್ಳುಳ್ಳಿ ಸೇರಿ ಬಹುತೇಕ ತರಕಾರಿಗಳ ಬೆಲೆಯಲ್ಲಿ ಏರಿಕೆಯಾಗಿದೆ. ಮಳೆ ಹೀಗೆ ಮುಂದುವರೆದರೆ ಮತ್ತಷ್ಟು ಬೆಲೆ ಏರಿಕೆಯಾಗುವ ಆತಂಕ ಇದೆ. ಹೆಚ್ಚು ತರಕಾರಿ ಮಾರುಕಟ್ಟೆಗೆ ಬಂದರೆ ಬೆಲೆ ಇಳಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಅಂದರೆ ಭಾಳ ಕಷ್ಟ. ನೋಡಿ, ಮಳೆ ಬಂದರೆ ಒಂದು ರೀತಿಯಾಗಿ ಪ್ರಾಬ್ಲಮ್ಮು, ಮಳೆ ಬಾರದಿದ್ದರೆ ಮತ್ತೊಂದು ರೀತಿಯಾದಂಥ ಸಮಸ್ಯೆ. ಟೊಮ್ಯಾಟೊ ಮತ್ತು ಸೊಪ್ಪಿನ ಬೆಲೆ ಇಳಿಕೆಯಿಂದ ಕೊಂಚ ಸಮಾಧಾನ ಆಗಿದೆ. ಆದರೆ ಬೇರೆ ಬೇರೆ ತರಕಾರಿ, ಈರುಳ್ಳಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಇಂಥ ತರಕಾರಿಗಳ ಬೆಲೆಗಳಲ್ಲಿ ಜಾಸ್ತಿ ಆಗಿ ಹೋಗಿಬಿಟ್ಟಿದೆ. ನೋಡಿ, ತರಕಾರಿ ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಯಾವ್ಯಾವ ತರಕಾರಿಯ ಬೆಲೆ, ಹಿಂದಿನ ದರ ಎಷ್ಟು, ಇಂದಿನ ದರ ಎಷ್ಟು ಅನ್ನೋದನ್ನು. ಭಾಳ ಸಮಸ್ಯೆ. ಮೂಲಂಗಿ ನೋಡಿ, 30 ರೂಪಾಯಿ ಇತ್ತು, ಈಗ 40 ರೂಪಾಯಿ ಆಗಿದೆ ಕೆಜಿಗೆ ಮೂಲಂಗಿ. ಕ್ಯಾರೆಟು ಹಿಂದಿನ ದರ 65 ರೂಪಾಯಿ, ಈಗ 88 ರೂಪಾಯಿ ಆಗಿದೆ 1 ಕೆಜಿಗೆ. ಇನ್ನು ಬೀಟ್ರೂಟು 45 ರೂಪಾಯಿಯಿಂದ 52 ರೂಪಾಯಿಗೆ ಏರಿಕೆ ಆಗಿದೆ. 1 ರೂಪಾಯಿ ಏರಿಕೆ ಆದ್ರೂ ಕಷ್ಟನೇ ಜನರಿಗೆ. ಹಿಂದಿನ ದರ ಆಲೂಗಡ್ಡೆ 35 ರೂಪಾಯಿ, ಈಗ 43 ರೂಪಾಯಿ ಆಗಿದೆ. ಯಾಕೆ ಅಂತ ಅಂದರೆ ಕೇವಲ ತರಕಾರಿ ಬೆಲೆ ಮಾತ್ರ ಅಲ್ಲ. ನೋಡಿ, ಬೆಳ್ಳುಳ್ಳಿ 1 ಕೆಜಿಗೆ 200 ರೂಪಾಯಿ ಇತ್ತು, ಈಗ 300 ರೂಪಾಯಿ ಆಗಿದೆ. ಸಡನ್ನಾಗಿ 100 ರೂಪಾಯಿ ಜಂಪು. ಈರುಳ್ಳಿ 25 ರೂಪಾಯಿ ಕೆಜಿ ಇತ್ತು, ನೋಡಿದರೆ ಈಗ 40 ರೂಪಾಯಿ ಕೆಜಿ. ಭಾಳ ಕಷ್ಟ. ಅಂದರೆ ಒಂದೊಂದು ತರಕಾರಿಯ ಬೆಲೆ ಏರಿಕೆ ಆಗಿದೆಯಪ್ಪ ಅಂತ ಅಂದರೆ ಓಕೆ, ನೋಡಿದರೆ ಎಲ್ಲ ತರಕಾರಿ ಬೆಲೆ ಏಕಾಏಕಿಯಾಗಿ ಏರಿಕೆ ಆಗುತ್ತೆ ಅಂತ ಅಂದರೆ ಭಾಳ ಕಷ್ಟ. ಸೊ ಇದ್ರ ಜೊತೆ ಕೇವಲ ತರಕಾರಿನ, ಒಂದು ಆಯಿಲ್ ತಗೊಳ್ಳಿ, ಒಂದು ಪೆಟ್ರೋಲ್ ಬಂಕಿಗೂ ಪೆಟ್ರೋಲ್ ಹಾಕ್ಸೋಕ್ಕೂ ಕಷ್ಟ, ಅದು ಬೆಲೆ ಏರಿಕೆ ಆಗಿದೆ. ಸೊ ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆಗಿ ಹೋಗ್ಬಿಟ್ರೆ ಬದುಕದ ಹೆಂಗೆ ಸ್ವಾಮಿ ಅಂತ ಜನ ಪ್ರಶ್ನೆ ಮಾಡ್ತಾ ಇರೋದೀಗ.